ಆತ್ಮೀಯರೇ, ದರ್ಶನ ದರ್ಪಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆ ಪ್ರೀತಿಯ ಸ್ವಾಗತ. ಎಂದಿನ ಹಾಗೆ ಇವತ್ತು ಕೂಡ ನಮ್ಮ ಜೊತೆನಲ್ಲಿ ಕೆ ಗಣೇಶಯ್ಯ ಅವರಿದ್ದಾರೆ. ಬನ್ನಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವಿವತ್ತು ಮಂಥರೆಯ ಒಂದು ವಿಚಾರ ಮಂಥನ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಕುವೆಂಪು ಅವರ ಸೃಷ್ಟಿಯಲ್ಲಿ ಶ್ರೀರಾಮಾಯಣ ದರ್ಶನಂನಲ್ಲಿ ಸ್ವಲ್ಪ ಪಾತ್ರಕ್ಕೆ ವಿಸ್ತಾರ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆಕೆಯ ಬಾಲ್ಯ ನಮಗೆ ಗೊತ್ತಿಲ್ಲ, ಮಂಥರೆ ಯಾಕೆ ಹೀಗೆ ಅನ್ನೋದಕ್ಕೆ ನಮಗೆ ಎಲ್ಲೂ ಕೂಡ ಉತ್ತರನೇ ಸಿಗೋದಿಲ್ಲ. ಆ ಉತ್ತರ ನಮಗೆ ದರ್ಶನಂನಲ್ಲಿ ಸಿಗತ್ತೆ. ನಿಜನಮ್ಮ, ವಿಸ್ತಾರ ಅಷ್ಟೇ ಅಲ್ಲ, ಒಂದು ವಿಶೇಷ ರೀತಿಯ ಟ್ರೀಟ್ಮೆಂಟ್ ಅಂತ ಹೇಳ್ಬೇಕು ಮಂಥರೆ ಕ್ಯಾರೆಕ್ಟರ್ಗೆ. ಇನ್ಫ್ಯಾಕ್ಟ್ ಇಡೀ ರಾಮಾಯಣದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಮಿಗಿಲಾಗಿ ಮಂಥರೆ ಕ್ಯಾರೆಕ್ಟರ್ಗೆ ಕುವೆಂಪು ಕೊಟ್ಟಿರೋ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಬಹಳ ವಿಭಿನ್ನ, ಅದ್ಭುತ, ಒಂದು ರೀತಿ ಏನೋ ಮನ ಕಲಕುವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಮಂಥರೆಯ ಪರಿಚಯ ನಮ್ಗಾಗೋದು ಶ್ರೀರಾಮ ಚಿಕ್ಕ ಮಗುವಾಗಿದ್ದಾಗ ಅವನು ಚಂದ್ರನ್ನ ಬೇಡ್ತಾನೆ. ಇದೆಲ್ಲರೂ ಗೊತ್ತಿದೆ ಕತೆ, ಆದ್ರೆ ಕುವೆಂಪು ಅವರ ಭಾಷೆಯಲ್ಲಿ ಅದನ್ನ ನಾವು ಓದೋದು ಬಹಳ ಸೂಕ್ತ ಅನ್ಸುತ್ತೆ. ಸೊ ಎಲ್ಲ ಸೇರಿದ್ದಾರೆ, ರಾಣಿಯರೆಲ್ಲ, ಮಕ್ಕಳೆಲ್ಲ ಅಲ್ಲಿ ಉದ್ಯಾನದಲ್ಲಿದ್ದಾರೆ. ಆಗ ಶ್ರೀರಾಮ ನನಗೆ ಚಂದ್ರ ಬೇಕು ಅಂತ ಹಠ ಮಾಡ್ತಾನೆ. ಅಲ್ಲಿಂದ ಶುರು ಮಾಡ್ತಾನೆ. ಇರಲಿರಲ್ ಒಂದು ಹುಣ್ಣಿಮೆ ಇರುಳ್ ಅರಮನೆಯ ಉದ್ಯಾನ ಶಾದ್ವಲ ಶ್ಯಾಮ ವೇದಿಕೆಯಲ್ಲಿ ರಾಣಿಯರ್ ತಮ್ಮ ಮಕ್ಕಳ್ವ್ಯರಸಿ ವಿಹರಿಸುತ್ತಿರೆ ವಿವಿಧ ಹರ್ಷ ಭಾಷಿತ ಮೋದದೊಳ್. ಆಗ ಶಿಶುರಾಮನಾಗಸದಿ ಮೆರೆವ ಪೂರ್ಣೇಂದುವಂ ಪೂರ್ಣ ಚಂದ್ರವನ್ನು ನೋಡಿ ಮೋಹಿಸಿ ಪಡೆಯೇ ಹಲುಬಿ ಹಂಬಲಿಸಿ ಕಾಡಿದನು ಕೌಸಲ್ಯಂ. ನನ್ಗ ಚಂದ್ರ ಬೇಕು ಅಂತ. ಅರೆ ಮರೆ, ಅದು ಆಕಾಶದಲ್ಲಿರೋ ಚಂದ್ರ ನಾನು ಯಾಗಪ್ಪ ಭೂಮಿಗೆ ತರಲಿ ನಿನ್ಗೋಸ್ಕರ ಅಂತ ಅವಳು ಎಷ್ಟು ಹೇಳಿದ್ರು ಬಿಡಲ್ಲ. ಕಣ್ಣು ಕೆಂಪಾಗಂಗ ಅಳ್ತಾನೆ. ನಬದ ಚಂದ್ರಂ ನರರ ಧರಣಿಗೈತರನೆಂದು ತಾಯನಿಸಿ ಸಂತೈಸಿ ನುಡಿದೊಡಂ ಸಹಿಸದೆಯೇ ಪಳಯಿಸಿದನ್. ಆ ಪಳಯಿಸಿದನಾ ಬಾಲ ನಕ್ಷಿ ಕೆಂಪೇರ್ವಿನೇ. ಅವನ ಕಣ್ಣು ಕೆಂಪಾಗೋಂಗ ಅತ್ನಂತವನು. ಹೇಗೆ ಕಿರುದೋಳುಗಳುದ್ದಮಂ ರವಿತಾರೆಗಳ ಸೋಲುವ ಬಾಂದೆಸೆಗೆ ನೀಡಿ ಅಂತ ಬರೀತಾರೆ. ಅವನ ಕಿರುತೋಳುಗಳು ರವಿತಾರೆಗಳೇ ಸೋಲುವ ಬಾಂದೆಸೆಗೆ ಅತ್ತಾಗ ಆಕಾಶದ ಕಡೆಗೆ ನೀಡಿ ಅತ್ನಂತವನು. ಸಹಿಸದೆಯ ನುಡಿ ಪಳಯಿಸಿದನಾ ಬಾಲ ನಕ್ಷಿ ಕೆಂಪೇರ್ವಿನಂ ಕಿರುದೋಳ್ಗಳುದ್ದಮಂ ರವಿತಾರೆಗಳೇ ಸೋಲ್ವ ಬಾಂದೆಸೆಗೆ ನೀಡಿ. ಅವನಿಗೆ ಹೊಂದಿನ ಒಡವೆ ಕೊಡ್ತಾರೆ, ಭಕ್ಷ್ಯ ಭೋಜ್ಯಗಳು ಕೊಡ್ತಾರೆ. ಏನ್ ಕೊಟ್ರು ನನಗ್ ಬೇಡ, ನನಗೆ ಬೇಕಾಗಿರೋದು ಚಂದ್ರ. ಪೊನ್ನೊಡವೆಯಂ ರನ್ನಮಂ ಬಣ್ಣ ಬಣ್ಣದ ಪಣ್ಗಳಂ ಭಕ್ಷ್ಯ ಭೋಜ್ಯಂಗಳಂ ಕೊಟ್ಟೊಡವುಗಳನ್ನೆಲ್ಲಮಂ ನೂಂಕಿ ಚಂದ್ರಂಗೆ ಗೋಗರದನ್ ಅಮ್ಮನ ಬೆದರ್ಕೆಯಂ ಕೆಲಕ್ಕೆ ಕೊತ್ತಿ ಕೇಳ್ದರೆದೆ ಸುಯ್ಯೇ. ಅಮ್ಮ ಬೆದರಿಸರು ಕೂಡ ಅದಕ್ಕೂ ಏನೋ ಒಪ್ಪಲಿಲ್ಲ. ಕೇಳುವವರ ಎದೆ ನೋಯು ಹಾಗೆ ಅಳ್ತಾ ಇದ್ದಂತೆ, ನಂಗೆ ಚಂದ್ರ ಬೇಕು ಅಂತ. ಆಗ ಅಲ್ಲಿ ದಶರಥ ಬರ್ತಾನೆ. ಆ ದಶರಥ ಬಂದ ಏನ್ ಗಲಾಟೆ ಅಂತ ಹೇಳ್ತಾನೆ. ನಿಮ್ ಮಗ ಒಳ್ಳೆ ಪ್ರಶ್ನೆ ಕೇಳ್ತಾವನೆ, ಚಂದ್ರನ್ ತಂದು ಕೊಡ್ಬೇಕಂತ. ಅವನು ಆಶ್ಚರ್ಯ ಅವನಿಗೆ. ಇಲ್ಲಿ ನಾನ್ ಮಾಡ್ತೀನಿ ಅಂತ ಅವನ ಹೆಗಲಿಗೆ ಹಾಕೊಂಡು ಭುಜದ ಮೇಲೆ ಹಾಕೊಂಡು ಇಲ್ಲೆಲ್ಲೋ ಓಡಾಡ್ತಾನೆ. ದಶರಥಂಬರೆ ಕೈಗೆ ಕಂಬನಿ ಮಿಡಿದು ಪೇಳ್ದಳೆಲ್ಲಮಂ ಕೇಳುತ್ತಾ ದೊರೆಯ ಕನಲಿಕೆ ದುಗುಡ ಎಡೆಯಾಯ್ತು. ನಾನೆಂಗಪ್ಪ ತಂದ್ಕೊಡ್ಲಿ ಇವ್ರಿಗೆ ಚಂದ್ರನ? ಅವನಿಗೆ ನಾನು ರಾಜ ಆಗಿ ಒಂದು ಚಿಕ್ಕ ಮಗುವಿನ ಆಸೆ ತೀರ್ಸೋಕ್ ಆಗ್ತಾ ಇಲ್ವಲ್ಲ, ಬೇಜಾರಾಗುತ್ತೆ. ಮರುಗಿದನು ಮಗನಾಸೆ ತನ್ನ ಬಲ್ಮೆಗೆ ಮೀರಿ ಕೈಗೂಡಲ ಸದಳಮಲ ಎನ್ನುತ್ತೆ. ಶಿವ ಶಿವ ತಿರೆಗರಸನಾದರೇನೊಂದು ಕೂಸಿನ ಬಯಕೆ ಬಡತನವ ನೊಡರಿಸಿತಲ. ನಾನು ಭೂಮಿಗೆ ಒಡೆಯ, ಆದ್ರೆ ಒಂದು ಸಣ್ಣ ಮಗುವಿನ ಆಸೆ ತೀರ್ಸಕ್ ಆಗ್ತಿಲ್ವಲ್ಲ. ತನ್ನ ಸಿರಿನು ತುಪುಸಿಯಾಯ್ತೆ, ತನ್ನ ಸಿರಿನು ತುಪುಸಿಯಾಯ್ತೆ ಎನ್ನುತ್ತೆ. ಅಂದ್ರೆ ತನ್ನ ಐಶ್ವರ್ಯ ಇಷ್ಟು ಚಿಕ್ಕದಾಗ್ಬಿಡುತ್ತ, ಚಿಕ್ಕ ಮಗುವಿನ ಆಸೆ ತೀರ್ಸಕ್ ಆಗ್ಲಿಲ್ವಲ್ಲ ಅಂತ ಮಗು ನೆತ್ತಾಕೊಂಡು ಎಲ್ಲೆಲ್ಲೋ ಓಡಾಡ್ತಾನೆ. ನವಿಲುಗಳು ತೋರಿಸ್ತಾನೆ, ಆ ಉದ್ಯಾನದಲ್ಲಿ ಹೂಗಳೆಲ್ಲ ತೋರಿಸ್ತಾನೆ. ಏನ್ ಮಾಡಿದ್ರು ಅವನು ಬಿಡಲ್ಲ. ಸಕಲಮಯಂ ಚಾಮೀಕರಾಲಂಕೃತ ಲತಾಭವನಮಂ ಪೊಕ್ಕು ನಡೆದಿರದೆ ತೋರ್ದೊಡಂ ಶಿಶುರೋದನಂ ನೆರೆದುದಲ್ಲದೆ ತವಿದುದಿಲ್ಲ. ಇನ್ನು ಜಾಸ್ತಿ ಆಯ್ತು ಅಷ್ಟೇ ಹೊರತು ಏನಾದ್ರೂ ತೋರಿಸೋ ಏನು ಬೇಕಾಯ್ತು ನಂಗೆ.
ಆಗ ಮಂತ್ರೆ ಬರ್ತಾಳೆ. ಇದು ಫಸ್ಟ್ ನಮಗೆ ಮಂತ್ರೆಯ ಪರಿಚಯ ಆಗುತ್ತೆ. ಆ ಮಂತ್ರೆ ಹೇಗಿರ್ತಾಳೆ ಅನ್ನೋದನ್ನ ಕುವೆಂಪು ಅವರ ಭಾಷೆಯಲ್ಲಿ ಕೇಳ್ಬೇಕಮ್ಮ. ಕಡುಬಿಲ್ಲು ಬಾಗಿದ ಮೈಯ ತ್ವನ್ನ ಬೆಳ್ಗೆಲೆ ವಿಡಿದ ಕರ್ರನೆಯ ಕುಬ್ಜತೆಯ ಗೂಳಿ ಇಳಿನಿನ ಓಲು, ಅವಳಿಗೆ ಬೆನ್ನು ಊದ್ಕೊಂಡಿರ್ತಾಳ, ಗೂಳಿ ಇಳಿಲಿನ ಓಲು ಗೂನು ಒಬ್ಬಿದ ಬೆನ್ನ ಸುಕ್ಕು ನಿರಿ ನೀರಿಯಾಗಿ ಬತ್ತಿದ ತವಲ್ಪತ್ತಿ ಬಿಗಿದೆಲ್ ಉಗೂಡಿನ ಶಿಥಿಲ ಕಂಕಾಲತೆಯ ಪಲ್ಲುದುರಿ ಬೋಡಾದ ಬಚ್ಚು ಬಾಯಿಯ ಕುಳಿಯ ಕೆನ್ನೆಗಳ ದಿಟ್ಟ ಮಾಸಿದ ಕಣ್ಣ ಕೋಟರದ ಕರ್ಬುರನ ಮೊರಡು ಮಗದ ಕೂದುಲುದುರಿದ ಬೋಳು ಪುಬ್ಬಿನ ವಿಕಾರದ ಬೆಳ್ವಕ್ಕಿ ತಿಪ್ಪುಳನೆ ಮಂಡೆ ಎಮ್ಮುತ್ತಿ ಕೆದರಿದ ಬೆಳ್ಳನೆಯ ನವಿರ ಅಸ್ಥಿ ಪಂಜರದಂತೆ ಓಲಸ್ಥಿರ ಸ್ಥವಿರೆಯಂ ಕಂಡೊಡನೆ ಕೈಗೆ ನಡೆದಳ್ ಬಳಿಗೆ. ಗೊತ್ತಲ್ಲ ಡಿಸ್ಕ್ರಿಪ್ಷನ್ ಎಷ್ಟು ವಿಕೃತವಾಗಿದೆ. ಮಂತ್ರೆ ಅಂದ್ರೆ ವಿಕೃತಿ ಅಂತ ನಾವು ಅನ್ಕೊಂತೀವಿ, ಇದು ಕುವೆಂಪು ಅವರ ಭಾಷೆಯಲ್ಲಿ. ಸರ್ ಅವಳು ಕೈಕೆಯಲ್ಲಿ ಹೋಗ್ತಾಳೆ, ಏನೋ ಬಂದಲ್ಲ ಮಂತ್ರೆ ಅಂತ, ಅವಳು ಹೋಗ್ಬಿಟ್ಟು ಏನೋ ಹೇಳ್ತಾಳೆ ಈ ತರ ಕೈಕೆ ಹಿಂಗಾಗ್ತಿದೆ ಅಂತ. ಆ ಕೈಕೆ ಕಿವಿಗೆ ಏನೋ ಗುಟ್ಟೆಳ್ದಂಗೆ ಮಂತ್ರೆ ಹೇಳಿ ತನ್ನ ಸೊಂಟದಿಂದ ಒಂದು ಕನ್ನಡಿ ತೆಗೆದು ಅವಳು ಕೊಟ್ಟು ಹೋಗು ಅಂತಂತ. ನೋಡುತ್ತಿರೆ ನೆರೆದ ಜನರ ವಿರೂಪದ ವೃದ್ಧೆ ಮಾತನಾಲಿಸಿ ಬಾಗಿದರಸಿಯ ಕಿವಿಗದೇನೋ ಪಚ್ಚಿ ಮಡಿಲಿಂದೊಂದು ಮುಕುರಮಂ ಪೊರೆ ತೆಗೆದು ನೀಡಿದಳ್. ಕನ್ನಡಿನ ಅವಳು ಕೈಕೆ ನಗೆಗೂಡಿ ಕೈಕೆ ತಾನದ ನೊಯ್ದು ತೋರಿದಳ್ ದೊರೆಯ ತೋಳ್ಗಳಲ್ಲಿ ರೋದಿಸುತ್ತಿದ್ದ ರಾಮಂಗೆ ಪೊಳೆಯ ಪಡಿನೆಳಲಿನಲ್ಲಿ, ಆ ಕನ್ನಡಿಯ ಪ್ರತಿಬಿಂಬದಲ್ಲಿ ಪೊಳೆಯ ಪಡಿನೆಳಲಿನಲ್ಲಿ ಬಾನೆಡೆಯ ಚಂದಿರಂ ಪಡೆದೆನ್ ಇಂದುವೆನೆಂದು ಕುಣಿ ಕುಣಿದು ನಲಿಯು ತೊಡಗಿದ ಹನಿ ಬರುಂಬಿಲ್ಲು ಬೆರಗಾಗಿ. ಸಿಂಪಲ್ ಸೊಲ್ಯೂಷನ್ ಸಾಲ್ವ್ ಮಾಡ್ಬಿಡುತ್ತಲ್ಲ. ಆಗ ನಡೆಯೋ ಘಟನೆ ನಿಜವಾದ ರಾಮಾಯಣದ ಪಥವನ್ನೇ ಬದಲಾಯಿಸಿದ ಘಟನೆ. ರಾಜ ಅವ್ರನ್ನ ಸುಮ್ಮನೆ ಮಾಡಕ್ಕಾಗ್ಲಿಲ್ಲ, ಇಡೀ ಅರಮನೆಯ ದಾಸಿಯರು ಏನು ಮಾಡಕ್ಕಾಗಿಲ್ಲ, ಅವರ ತಾಯಿ ಏನೋ ಮಾಡಕ್ಕಾಗಿಲ್ಲ, ಆಗಿರ್ಬೇಕಾದ್ರೆ ನಾನು ಅದನ್ನ ಅಳು ನಿಲ್ಸಿದ್ನಲ್ಲ ಅನ್ನೋ ಖುಷಿನಲ್ಲಿ ಮಂತ್ರೆ ಹೋಗಿ ಮಗುನ ಇಟ್ಕೊಳಕ್ ಹೋಗ್ತಾನೆ. ಆದ್ರೆ ರಾಮನ ತಾಯಿ ಅವಳನ್ನ ದೂರ ತಳ್ಳು ಬಿಡ್ತಾನೆ. ಸಂತಸೊದಳ ಮುದಿಗೂನಿ, ಯಾವ ಸಂತಸದಲ್ಲಿ? ನಾನು ರಾಮನ ಅಳುವನ್ನು ಕಡಿಮೆ ಮಾಡಿದ್ನಲ್ಲ ಅನ್ನೋ ಸಂತಸದಲ್ಲಿ ಸಂತಸೊದಳ ಮುದಿಗೂನಿ ರಾಮನಂ ಮುದ್ದಿಸಲ್ ಬಯಸಿ ತೋಳ್ಚಾಚಲ ಕೌಸಲ್ಯ ಕಂದಂಗ್ ಅಮಂಗಳಂ ಮುಟ್ಟದಿರ್ ಬೇಡ ಬೇಡನ್ನುತೆ ನಿವಾರಿಸಿದಳಾಕೆಯಂ ಮುದಿಮಂತರೆಯ ಮೈತ್ರಿ ಜಜ್ಜರಿತ ಮಪ್ಪಂತೆವೋ. ಅವಳಿಗೆ ಎಲ್ಲಾರ ಮುಂದೆ ಎಲ್ಲಾರು ನನ್ನನ್ನ ಮೆಚ್ಕೊಂತಾರೆ ಅಂತಿರ್ಬೇಕಾದ್ರೆ ಮಗುವನ್ನು ಮುಟ್ಟೋಕ್ಕೂ ಕೂಡಲ್ಲ ಬಿಡ್ಲಿಲ್ವಲ್ಲ ಅಂತ ನೋವಾಗುತ್ತೆ. ಮುರಿದೊಲ್ಮೆಯ ಅವಮಾನದಿಂದೇ ಕಣ್ಬನಿ ಚಿಮ್ಮಿ ನಿಲ್ಲದಲ್ಲಿ ನಡೆದಳೈ ಭರತನಂ ಬಿಗಿದಪ್ಪಿ. ನನಗೆ ರಾಮ ಸಿಗದೆ ಇರ್ಬೋದು, ಬೇರೆ ಯಾರೋ ಸಿಗದೆ ಇರ್ಬೋದು, ನನ್ನ ಆಸ್ತಿ ನನ್ನ ಹತ್ರ ಇದೆ, ಯಾರು? ಭರತ. ಯಾಕಂದ್ರೆ ಅವನನ್ನ ಬೆಳೆಸಿದ್ದು ಮಂತ್ರೆ. ಅದಕ್ಕೆ ಬರೋಣ ಮುಂದೆ. ಸೊ ಭರತನಂ ಬಿಗಿದಪ್ಪಿ ನಡೀತಾಳೆ. ಹಾಗೆ ತುಳಿದ ಸರ್ಪಿಣಿಯಂತೆ ಮೂಳಿಸಿ ನುರಿಯಂಪೊಯೆದು ಸುಯಿದು ಹೆಡೆ ಎತ್ತಿ. ಆಗ ಅವಳಲ್ಲಿ ಉಂಟಾದ ಆ ನೋವಿದೆಯಲ್ಲ, ಅದು ದ್ವೇಷವಾಗಿ ತಿರುಗಿ ಇಡೀ ರಾಮಾಯಣವನ್ನ ಬದಲಾಯಿಸುತ್ತೆ. ಯಾಕೆ ಇವಳಿಗೆ ಆ ರೀತಿ ಆಯ್ತು ಅನ್ನೋದಕ್ಕೆ ಮತ್ತೊಂದು ಕಾರಣ ಇದೆ. ಇಡೀ ಜೀವನದಲ್ಲಿ ಅವಳು ನಿರ್ಲಕ್ಷಿತ ಹೆಣ್ಣಾಗಿರ್ತಾಳೆ. ಅವಳು ಸಿಕ್ಕಿದ್ದು ಹಾಗೆ, ಅವಳು ಬೆಳೆದಿದ್ದು ಹಾಗೆ, ಅವಳು ಅನುಭವಿಸಿದ್ದು ಹಾಗೆ. ಆದ್ರೆ ಎಲ್ಲದರ ಹಿನ್ನೆಲೆಯಲ್ಲಿ ಅವಳಿಗೆ ಭರತನ ಕಂಡ್ರೆ ಯಾಕೆ ಪ್ರೀತಿ ಅನ್ನೋದನ್ನ ಕುವೆಂಪು ಮುಂದೆ ಹೇಳ್ತಾರೆ. ಮೊದಲಿಗೆ ಅವಳು ಎಲ್ಲಿ ಸಿಕ್ಕಿದ್ಲು ಹೇಗೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಕೈಕೆಯ ತಾತನೊರ್ದಿನಂ ಬೇಂಟೆಯಾಯಾಸದಿಂ ಬೈಗುವಳ್ ತಡವಿಯಳ್ ಪರಿವಾರದೊಡನೆ ಬರುತ್ತಿರೆ. ಪರಿವಾರ ಜೊತೆಯಲ್ಲಿ ಕಾಡಲ್ಲಿ ಭೇಟಿಗೆ ಹೋಗ್ತಿರ್ಬೇಕಾದ್ರೆ ಪೊಳುವೆ ತಾನಳುವಂತೆ, ಇಡೀ ಕಾಡೇ ಅಳ್ತಾನೆ ನಾನು ಹಾಗೆ, ಪಳುವೆ ತಾನಳುವಂತೆ ಗೋಳಿಟ್ಟುದೊಂದು ಶಿಶುರೋದನಂ. ಎಲ್ಲೋ ಒಂದು ಮಗು ಅಳ್ತಾ ಇರೋದು ಕೇಳಿಸುತ್ತೆ.
ನಡೆದು ನೋಡಲ್ಕೆ ಕಾಣಿಸಿತೊಂದು ದಸ್ಯು ಶಿಶು. ಹೆಂಗೆ ಮುಳ್ಮಣ್ಣು ತರಗೆಲೆ ಹಿಡಿದ ನೆಲದ ಮೇಲೆ ಇರುವೆ ಮುತ್ತಿ ಹಾ ವಿಕೃತಿ ವಕ್ರತೆ ರೂಪುಗೊಂಡಂತೆ. ಇರುವೆ ಎಲ್ಲ ಬಂದು ಕಚ್ಚಾಕ್ಬಿಟ್ಟಿರುತ್ತೆ, ಚರ್ಮ ಎಲ್ಲನು ಅಳ್ತಾ ಇದೆಗಳು ಅಂತ ಇರುವೆಗಳು ಕಚ್ತಾ ಇರೋದಕ್ಕೆ ಯಾರು ಇಲ್ಲ ಸುತ್ತ. ನಡೆದು ನೋಡಲ್ಕೆ ಕಾಣಿಸಿತೊಂದು ದಸ್ಯು ಶಿಶು ಮುಳ್ಮಣ್ಣು ತರಗೆಲೆ ಹಿಡಿದ ನೆಲದ ಮೇಲಿರುವೆ ಮುತ್ತಿ ಹಾ ವಿಕೃತಿ ವಕ್ರತೆ ರೂಹುಗೊಂಡಂತೆ. ಪೆತ್ತವರ ಸುಳಿವಿಲ್ಲದಿದ್ದ ಆ ಪೆಣ್ಪಸುಳೆಯಂ ಪಿಡಿದೆತ್ತಿ ಕಟ್ಟಿರುಂಪೆಯನ್ನು ಒರಸಿ ಸಂತೈಸಿದನ್ ತಂದನ್ ಊರಿಗೆ ಅವಳಂ ದಾರಿಯ ನಡೆವ ಮಾರಿಯಂ ಮನೆಗೆ ತರುವಂತೆ. ಇಲ್ಲಿ ಮುಂದೆನೆ ಸೂಚನೆ ಕೊಡ್ತಿದ್ದಾರೆ ಅವಳಿಂದ ಏನೇನಾಯ್ತು ಅನ್ನೋದ್ರ ಬಗ್ಗೆ. ತಂದನೂರಿಗೆ ಅವಳಂ ದಾರಿಯ ನಡೆವ ಮಾರಿಯಂ ಮನೆಗೆ ತರುವಂತೆ. ಹಿಂಗ್ ಬೆಳೆಯುತ್ತೆ ಆ ಕೂಸು. ಬೆಳೆದೆದು ಕೂಸು ಕುಳ್ಳಾಗಿ ಗೂನಾಗಿ ತೊತ್ತಾಗಿ ಕರ್ರಗೆ ಜನರ ಕಣ್ಗೆ ಹೇಸಿನ ಆಕೃತಿಯಾಗಿ ಕಂಡವರೆಲ್ಲರೂ ಕುಬ್ಜೆಯನ್ ಅನಾರ್ಯಯಂ ತಂದೆ ತಾಯಿಲ್ಲದ ಪರದೇಶಿ ಕನ್ಯೆಯಂ ಚೀಯೆಂದು ತೊಲಗೆಂದು ತೂಯೆಂದು ಸಾಯೆಂದು ನಾಯ್ಮರಿಗೆ ಕಡೆಯಾಗಿ ಭಾವಿಸಿದೆರಾ ನೃಪನ ಕಟ್ಟಾಣೆಯಂ ಮೀಂದು ಕಡೆಗಂಚಿ. ರಾಜ ಅವಳನ್ನ ಯಾರು ಆಗಿ ಟ್ರೀಟ್ ಮಾಡಬೇಡಿ ಅಂತಂದ್ರು ಕೂಡ ಅವಳ ವಿಕೃತ ರೂಪ ನೋಡಿ ಎಲ್ಲಾರು ಥೂ ಚೀ ಅಂತ ಹೇಳ್ಬಿಟ್ಟು ನಾಯಿ ಕಣ್ಣಂಗೆ ಕಾಣ್ತಿರ್ತಾರೆ. ಯಾರ ಪ್ರೀತಿನೂ ಇಲ್ಲದೆ ಅವಳು ಬೆಳೀತಾ ಇರ್ತಾಳೆ. ನಿಂದೆಯೊಳ್ ಬೆಳೆತು ಕೂರೆಯಾಗಿರೆ ಕುಬ್ಜೆ. ಅವಳು ಬೆಳಿತಾಳಲ್ಲ, ಅವಳಿಗೂ ವಯಸ್ಸಾಗುತ್ತಲ್ಲ, ಆದ್ರೆ ಅವಳ ಆಸೆ ತೀರ್ಸೋಕ್ಕಾಗಲ್ಲ. ಅವಳು ಏನು ಒಳ್ಳೆ ಜೀವನ ಇಲ್ಲ. ನಿಂದೆಯೊಳ್ ಬೆಳೆದು ಕೂರೆಯಾಗಿರೆ ಕುಬ್ಜೆ ಸಂಭವಿಸಿದಳು ಕೇಕೆಯ ರಾಜಸತಿಗೆ. ಆ ಧರಾವಲ್ಲಭಂ ಮಂತರೆಯ ಭೀಷಣ ಐಕಾಂತತೆಗೆ ಬಗೆಗೆರಗಿ ಮಗುವನಾಡಿಪ ಕೆಲಸ ಕಾಕೇನೆ ಬೆಸೆಸಿದನ್. ಆ ಕೈಕೆ ಹುಟ್ಟಿದಾಗ ಆ ಮಗುವನ್ನ ನೀನೇ ಸಾಕು ಅಂತ ರಾಜ ಅವಳ ಕೈಗೆ ಹಾಕ್ತಾನೆ. ಅವಳಿಗೆ ತನಗೆ ಪ್ರಪಂಚ ಸಿಗ್ದಂಗ ಆಗ್ಬಿಡುತ್ತೆ. ರಾಜನ ಮಗಳನ್ನ ತಾನು ಸಾಕ್ತಾನೆ ಅಂತಂದ್ರೆ ಅಲ್ಲಿಂದ ಅವಳಿಗೆ ಕೈಕೆ ಮೇಲೆ ತನ್ನ ಪ್ರೀತಿ ಶುರು. ಪ್ರಪಂಚನೇ ಕೈಕೆ. ಒಂದು ನಮಗೆ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಮ್ಮನ್ನ ಸಾಕ್ತಾರಲ್ಲ, ಅವ್ರು ಎಷ್ಟೇ ಕುರೂಪವಾಗಿರ್ಲಿ ಅವ್ರು ಕಂಡ್ರೆ ಪ್ರೀತಿನ ಅದನ್ನ ಬೆಳೆದಿರೋದೇ ನಾವು ಅದನ್ನ ನೋಡಿ ಅದನ್ನ ಮೆಚ್ಕೊಂಡಿರ್ತೀವಿ. ಅವಳು ತೊಡೆಯಲ್ಲಿ ಆಡಿರುತ್ತೆ ಮಗು ಕೈಗೆ. ಹಂಗಾಗಿ ಕೈಕೆಗೆ ಮಾತ್ರ ಮಂತ್ರೇನ್ ಕಂಡ್ರೆ ಏನೂ ಬೇಸರ ಇಲ್ಲ. ತಾಯಿಯಾಗಿ ಕಾಣ್ತಿರ್ತಾಳೆ ಮಂತ್ರೇನ. ಹಾಗಾಗಿ ಮುಂದೆ ಕೈಕೆ ಮದುವೆ ಆಗಿ ಈ ಕಡೆ ದಶರಥನ ಜೊತೆ ಬಂದಾಗ ತನ್ನ ನೆರವಾಗಿ ಮಂತ್ರನ್ನು ಕರ್ಕೊಂಡು ಹೋಗ್ತಾನೆ. ಮಂತ್ರನ ಕರ್ಕೊಂಡೋಗಿ ಅಲ್ಲಿ ತನಗೆ ಮಗು ಬರ್ತಾ ಆದಾಗ ಭರತನ ಮತ್ತೆ ಅವಳ ಕೈಗೆ ಹಾಕ್ತಾಳೆ. ಅವಳಿಗೆ ಎರಡನೇ ಸ್ವರ್ಗ ಸಿಕ್ಕಂಗಾಗುತ್ತೆ ಮಂತ್ರೆಗೆ. ಯಾರೂ ಪ್ರೀತಿಯಿಂದ ಮಾತಾಡ್ಸದೇ ಇರೋ ಸ್ಥಿತಿನಲ್ಲಿ ಕೈಗೆ ತನ್ನ ಕೈ ಬೆಳೆದ್ಲು. ಅವಳು ತನ್ನ ಮಗ ಭರತನ್ನು ಕೂಡ ತನ್ನ ಕೈಗೆ ಆಗ್ತಂದಾಗ ಅವಳಿಗೆ ಇಡೀ ಪ್ರಪಂಚ ತನ್ನದು ಅನಿಸ್ಬಿಡ್ತು. ಚೈತ್ರ ಏನಾಗುತ್ತೆ ಯಾವಾಗ ಕೈಕೇನ ಸಾಕು ಅಂತಂದ ರಾಜ ಅವಳ ಕೈಗೆ ಹಾಕಿದಾಗ ಕೇಳ್ ಮೊಳೆ ಹೊಯ್ದ ತೆರನಾಯ್ತು ಮಂತರೆಯ ಮರುತರೆಗೆ. ಚೈತ್ರನಾಗಮನವಾಯ್ತು ಮಂತರೆಯ ಶಿಶಿರಕ್ಕೆ. ಮಂತರೆಯ ಬಾಳ್ನಿಶಿಗೆ ಶಶಿಯುದಿಸಿದಂತಾಯ್ತು. ಶುಷ್ಕತಾ ಶೂನ್ಯತೆಯೊಳೊಲ್ಮೆ ಸಂಚರವಾಯ್ತು. ಬದುಕು ಸಾರ್ಥಕವಾಯ್ತು ಮಧುರಮಾಯ್ತು. ಸೊ ಅಲ್ಲಿಂದ ಮುಂದೆ ಏನಾಗುತ್ತೆ, ಕೈಕೆ ಈ ಕಡೆ ಬರ್ತಾಳೆ. ವಿಧಿ ನಿಯಮದಿ ಮೇಲೆ ಕಾಲಾಂತರಕ್ಕೆ ದೇವ ದಶರಥ ನೃಪಂ ಲೋಕಮೋಹಕ ಸತಿಯ ಸೊಬಗಿನ ಸುಳಿಗೆ ಸಿಲ್ಕಿ ಕೈಕೆಯ ಮದುವೆನಿಂದಂದು ಮಂತರೆ ದಾಸಿ ಸಾಕೇತ ರಾಜನಿಗೆ ಬಂದಳ ಅವಳೊಡನೆ ನೆರಳಂತೆ ಹೋಲ್. ಕೈಕೆ ನೆರಳಾಗಿ ಬಂದಳು. ಈ ಋತಲಿರೆ ಹೀಗಿರ್ಬೇಕಾದ್ರೆ ಈ ಋತಲಿರೆ ಬೆಸಲೆಯಾದಳು ಕೈಕೆ ಭರತನಿಗೆ ಜನ್ಮ ಕೊಟ್ಟಳು. ಮಂತರೆಗೆ ಮೂರನೆಯ ಕಣ್ಮೂಡಿದಂತಾಯ್ತು. ಬಾಳ್ಗೊಂದು ಪೊಸವೊಲ್ಮೆ ಚೆಂದಿಳರ್ ಚಿಗುರಿದುದು ತಾನಂದಿನಂ. ಮಂತರೆಯ ಮೋಹ ಸರಸುಯೊಳಿಂತು ತಾವರೆಯ ತೆರದಿ ಭರತಂ ಬೆಳೆತನೈ ಮುದ್ದು ಮಗುವಾಗಿ. ಆ ಮುದ್ದು ಮಗುವನ್ನ ಸಾಕ್ತಾ 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 ಅವಳಿಗೆ ಆ ಮಗು ಮೇಲೆ ಎಂತ ಮಮಕಾರ ಬೆಳೆದು ಬಿಡುತ್ತೆ ಅಂತಂದ್ರೆ
ತನ್ನ ಜೀವನದಲ್ಲಿ ಏನೂ ಇಲ್ಲ. ಭರತ ನನ್ನ ಆಸ್ತಿ, ಭರತನಿಗೆ ಈ ಪೃಥ್ವಿ, ಭರತನಿಗೆ ಈ ಕೌಸಲ ದೇಶ, ಭರತನಿಗೆ ಆ ಆಕಾಶ, ಭರತನಿಗೆ ಆ ಸೂರ್ಯ, ಭರತನಿಗೆ ಇಡೀ ಪ್ರಪಂಚ ಎಲ್ಲವೂ ಅವನಿಗೆ. ತನಗೆ ಮಾತ್ರ ಇನ್ಯಾರೂ ಇಲ್ಲ ಭರತನ್ ಬಿಟ್ರೆ. ನರರಣ್ಯರಿಲ್ಲಾಯ್ತು ಮಂತರೆಯ ಲೋಕಕ್ಕೆ ಕೈಕೆ ಭರತರ್ವಿನ, ದಶರಥಂ ಕೈಕೆ ಭರತರಿಗಾಗಿ. ಅವಳ ದೃಷ್ಟಿನಲ್ಲಿ ಇಡೀ ದಶರಥ ಅವನ ಆಸ್ತಿ ಗೀಸ್ತಿ ಎಲ್ಲ ಕೇವಲ ಕೈಕೆ ಭರತರಿಗಾಗಿ. ದಶರಥಂ ಕೈಕೆ ಭರತರಿಗಾಗಿ, ಕೈಕೆ ಭರತರಿಗಾಗಿಯೇ ಕೋಸಲಂ ಅಯೋಧ್ಯೆಗಳ್, ಶಶಿ ಸೂರ್ಯ ತಾರಾಳಿಗಳ್ ಕೈಕೆ ಭರತರಿಗಾಗಿ, ಭರತನಾಳ್ವಿಕೆಗಾಗಿ ಈ ಪೃಥ್ವಿ. ಮಂತರೆಯ ಈ ಮಮತೆಯಾವರ್ತದೊಳ್ ಸಿಲ್ಕಿ ಗೂರ್ಣಿಸದೆ ಹೊದೆ ತ್ರೇತಾ ಮಹಾಯುಗಂ. ಆ ಮಮತೆಯೇ, ಆ ಎಷ್ಟು ಮಮಕಾರ ಎಷ್ಟು ಗಾಢವಾಗಿತ್ತು ಅಂತಂದ್ರೆ ಆ ಮಮತೆಯ ಸುಳಿಯಲ್ಲಿ ಇಡೀ ತ್ರೇತಾಯುಗ ಸಿಕ್ಕಿ ತರೆಗೆಲೆ ಹೆಂಗೆ ಅಲ್ಲಾಡ್ಬಿಡುತ್ತಂತೆ. ಹಾಗಾಗಿ ರಾಮ ಕಾಡಿಗೆ ಹೋಗ್ಬೇಕಾದ ಅವಶ್ಯಕತೆ ಬಂತು. ಯಾಕೆ? ಅವನ ಮೇಲೆ ಇದ್ದ ಆ ಕೋಪ, ಅವನ ಮೇಲೆ ಅನ್ನೋದಕ್ಕಿಂತ ಅವನ ತಾಯಿ ಮೇಲೆ ಇದ್ದ ಕೋಪ, ಭರತನ ಮೇಲಿದ್ದ ಪ್ರೀತಿ. ಅವಳಿಗೆ ಆಕ್ಚುಲ್ ಆಗಿ ರಾಮನ ಮೇಲೆ ಅಥವಾ ಕೈಕೆ ಮೇಲೆ ಇದ್ದ ಕೋಪ ಅನ್ನೋದಕ್ಕಿಂತ ಭರತನ ಮೇಲಿನ ಪ್ರೀತಿಯ ಮಮಕಾರದ ಸುಳಿ ಕೌಸಲ್ಯ ಮೇಲೆ, ಆ ಭರತನ ಮೇಲೆ ಇದ್ದಿದ್ದ ಪ್ರೇಮದ ಸುಳಿ, ಪ್ರೀತಿಯ ಸುಳಿ, ಇದನ್ನೆಲ್ಲ ಅವಳ ಕೈ ಮಾಡಿಸೋದು. ಹಾಗಾಗಿ ಮಂತ್ರೆ ಆ ನಿರ್ಧಾರ ತಗೋಬೇಕಾಗಿ ಬಂತಮ್ಮ. ಒಂದ್ ದೃಷ್ಟಿನಲ್ಲಿ ಅವಳ ಸ್ಥಿತಿ ನೋಡಿದ್ರೆ ಅವಳು ನಾವು ಬ್ಲೇಮ್ ಮಾಡಂಗಿಲ್ಲ ಅನ್ಸುತ್ತೆ. ಇದು ತುಂಬಾ ಮನಸ್ಸು ಭಾರ ಆಗುವಂತಹ ಒಂದು ಚಾಪ್ಟರ್ ಅಂತಾನೆ ಹೇಳ್ಬಹುದು. ಚಾಪ್ಟರ್ ಹೆಸರು ಕೂಡ ಮಮತೆಯ ಸುಳಿ ಮಂಥರೆ ಅಂತ ಇದೆ. ಕುವೆಂಪು ಅವರು ಮಂಥರೆಯನ್ನ ಪ್ರೇಮ ಭೈರವಿ ಅಂತ ಕೂಡ ಒಂದ್ ಜಾಗದಲ್ಲಿ ಕರೀತಾರೆ. ಬಹುಶಃ ಆ ಚಾಪ್ಟರ್ ಹೆಸರು ಮಮತೆಯ ಸುಳಿ ಮಂಥರೆ ಅನ್ಕೊಳ್ತೀನಿ. ಆ ಮಮತೆಯ ಸುಳಿ ಮಂಥರೆಯನ್ನ ಓದುವಾಗ ಕುವೆಂಪುನೇ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ತುಂಬಾ ದಟ್ಟವಾಗಿ ಗೊತ್ತಾಗುತ್ತೆ. ಎರಡು ಅಧ್ಯಾಯದಲ್ಲಿ ಅಥವಾ 3 ಕಡೆ ನಮಗೆ ಮಂಥರೆಯ ಆ ಭೈರವತ್ವ, ಏನೋ ಪ್ರೀತಿಯ ಭೈರವತ್ವ ಅಂತಿಲ್ವ, ಅದು ಕಾಣುತ್ತೆ. ಒಂದು, ಕೈಕೆಯನ್ನು ಹುರಿದುಂಬಿಸಿ ರಾಮನ ಕಾಡಿಗೆ ಕಳಿಸಿ ಭರತನಿಗೆ ಪಟ್ಟಾಭಿಷೇಕ ಮಾಡುವಂತ ಹೇಳಿದಾಗ ಆಕ್ಚುಲ್ ಆಗಿ ಕೈಕೆಗೆ ಒಂದು ಸುದ್ದಿ ಹೇಳ್ತಾಳೆ ಮಂಥರೆ. ಮೊದಲು ಹುಟ್ಟಿದ ರಾಮ ಅಲ್ಲ ನಿನ್ನ ಮಗ ಅಂತ. ನೀನು ಮಲಗಿದ್ದೆ ಎತ್ತು, ನಿನಗೇನು ಗೊತ್ತು, ನಾನಲ್ಲಿದ್ದೆ, ಮೊದಲು ಹೊರಗೆ ಬಂದಿದ್ದು ಪ್ರಪಂಚಕ್ಕೆ ಭರತನಿಗೆಲ್ಲ ಬೇಕಾಗಿರೋದು. ಅವಳಿಗೊಂದು ಕನಸು ಬರುತ್ತೆ, ಯಾರಿಗೆ? ಮಂಥರೆಗೆ. ಅದಕ್ಕೆ ಅವಳು ಕೂಡ ಇದೆಲ್ಲ ಮಾಡ್ತಾಳೆ. ಕನಸಲ್ಲಿ ಕೈಗೆ ಭರತ ಇಬ್ರು ಕೂಡ ಯಾವುದೋ ಮರಳುಗಾಡಲ್ಲಿ ಹೋಗ್ತಾ ಇದಾರೆ, ಯಾರು ಇಲ್ಲ, ನಿರ್ಗತಿಕರಾಗಿ ಹೋಗ್ತಿರ್ತಾರೆ. ಅದನ್ನ ಕಂಡ ತಕ್ಷಣ ಅವಳಿಗೆ ತಕ್ಷಣ ಎಚ್ಚರ ಆಗ್ಬಿಟ್ಟು ನನ್ನ ಭರತ ಹಿಂಗ ಆಗ್ಬೇಕಾ ಅಂತ ಅವನಿಂದ ಅವಳು ಎಚ್ಚರಗೊಳ್ತಾಳೆ. ಎಚ್ಚರಗೊಂಡು ಏನೋ ಮಾಡಿ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ಕೈಕೆಗೆ ನಾವು ಮೋಸ ಆಗ್ಬಾರ್ದಿಲ್ಲಿ ಅಂತೇಳಿ ಎಲ್ಲ ಏನೋ ಷಡ್ಯಂತ್ರವನ್ನ ಹೂಡ್ತಾಳೆ. ಅಲ್ಲಿ ಅವಳಿಗೆ ಶತ್ರುಘ್ನ, ರಾಮ ಎಲ್ಲ ಬರ್ಬೇಕಾದ್ರೆ ಅಥವಾ ಆ ಪಟ್ಟಾಭಿಷೇಕದ ಗಲಾಟೆ ಆಗ್ತಿರ್ಬೇಕಾದ್ರೆ ಭರತ ಬರ್ತಾನೆ, ಎಲ್ಲೋ ಹೋಗಿರ್ತಾರಲ್ಲ ಅವರೆಲ್ಲ, ಭರತ ಬಂದ ಅಂತ ಅವಳ ಹತ್ರ ಓಡೋಗ್ತಾಳೆ ಭರತನ ಹತ್ರ. ಭರತ ಅವಳಿಗೆ ಕೇರ್ ಮಾಡಲ್ಲ. ಈ ಶತ್ರುಘ್ನ, ಲಕ್ಷ್ಮಣ ಅವರೆಲ್ಲ ಒಡೆಯಕ್ಕೆ ಶುರು ಮಾಡ್ತಾರ ಅವಳನ್ನ. ಅವಳು ಕರೀತಾಳೆ ಭರತನ, ಅವನೋಗಿ ರಕ್ಷಣೆ ಮಾಡಲ್ಲ. ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಅವಳಿಗೆ ಏನಾದ್ರೂ ಚಿಂತೆ ಇಲ್ಲ, ಒಟ್ಟು ಭರತ ರಾಜ ಆಗ್ಬೇಕು ಅಂತ. ಇದು ಮುಂದೆ ನಾವು ನೋಡೋಣ. ಅದರ ಜೊತೆಗೆ ಕೊನೆಗೆ ಭರತಾನೇ ಅವಳನ್ನ ದೂರ ತಳ್ಬಿಡ್ತಾನೆ. ಏನಂತ, ನೀನು ಇಷ್ಟು ಕುರೂಪ ಮನಸ್ಸಿನವಳು ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣನ ಕಾಡಿಗೆ ಕಳ್ಸಿದೀಯಾ, ನಮ್ಮ ಅಣ್ಣ ನನಗೆ ಬೇಕು ಅಂತಂದಾಗ, ಅರೆ ನಮ್ಮ ಭರತಂಗೆ ನಮ್ಮ ಅಣ್ಣ ಬೇಕಾ, ಅವ್ರ ಅಣ್ಣ ಬೇಕಾ, ನಾನ್ ರಾಮನ ಕರ್ಕೊಂಬಂದ್ರೆ ಭರತ ಖುಷಿ ಪಡ್ತಾನಲ್ಲ ಅಂತ ಅವಳು ಕಾಡಿಗೆ ಹೋಗ್ತಾಳೆ ರಾಮನ ಕರ್ಕೊಂಬರಕ್ಕೆ. ಅದು 2ನೇ ಘಟನೆ. ಅವಳ ಏನೋ ಪ್ರೀತಿಯ ಭೈರವತ್ವನ ನೋಡ್ಬೇಕು ಅಂದ್ರೆ ಇನ್ನೂ ಎದೆ ತಟ್ಟೋದೊಂದಿದೆಯಮ್ಮ. ಅವಳು ಸಾಯ್ತಾಳೆ ಬಿಡಿ. ಸತ್ ಮೇಲೆ ಸಾಯಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಮುಂದೆ ಬರೋಣ ಅದಕ್ಕೆ. ಅವಳು ಯಾಕೆ ರಾಮನ ಹುಡುಕ್ತಾ ಇರ್ತಾಳೆ ಅನ್ಬೇಕಾದ್ರೆ ಕುವೆಂಪು ಬಹಳ ಚೆನ್ನಾಗಿ ವಿವರಣೆ ಮಾಡಿದಾರಲ್ಲಿ. ಎಲ್ಲ ಆದ್ಮೇಲೆ ರಾಮ ಕಾಡಿಗೆ ಹೋಗ್ತಾನೆ, 14 ವರ್ಷ ಆಗಿದೆ. 14 ವರ್ಷ ಆದ್ಮೇಲೆ ಅವನು ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಇವನು ಭರತ ಕಾಯ್ತಾ ಇರ್ತಾನೆ. ಅವನೊಂದು ಶಪಥ ಕೊಟ್ಟಿರ್ತಾನೆ. ಏನ್ ಶಪಥ? 14 ವರ್ಷ ನಾನು ಕಾಯ್ತೀನಿ ಪಾದ ಪೂಜೆ ಮಾಡ್ಕೊಂಡು, 14 ವರ್ಷ ನೀವು ಬರ್ಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. 14 ವರ್ಷ ಆಗೋಗಿದೆ,
ರಾಮ ಸೀತಾ ಇನ್ನೂ ಬಂದಿಲ್ಲ, ರಾತ್ರಿ ಬೆಂಕಿ ಹಾಕಿದಾನೆ, ಮರುದಿನ ಅವನು ಬೆಂಕಿಗೆ ಆಹುತಿ ಆಗ್ತೀನಿ ಅಂತ ಯಜ್ಞದ ಸುತ್ತ ತಿರುಗಾಡ್ತಾ ಇರ್ತಾನೆ. ಆಗ ಯಜ್ಞದಲ್ಲಿ ಒಂದು ಬೆಂಕಿಯಲ್ಲಿ ಒಂದು ಮುಖ ಕಾಣಿಸುತ್ತೆ, ಸುಂದರವಾದ ಮುಖ ಕಾಣುತ್ತೆ. ಯಾರು ತಾಯಿ ನೀನು ಅಂತಾನೆ. ನನಗೆ ಗೊತ್ತಾಗ್ಲಿಲ್ವ ಭರತ ನಿನಗೆ, ನಾನು ಮಂತ್ರೆ ಕಣ ಅಂತಾನೆ. ಅವಳ ಮಾತೆ ಎತ್ತಬೇಡ, ಅವಳಲ್ಲಿ ನೀನಿದೆ, ಅದು ಕುರೂಪಿ ಅಂತ. ನೀನು ನನ್ನ ಬಾಹ್ಯ ರೂಪ ಮಾತ್ರ ನೋಡಿದ್ದೆ ಭರತ, ನನ್ನ ಆಂತರ್ಯದ ಸೌಂದರ್ಯವನ್ನ ಕಂಡಿಲ್ಲ ನೀನು. ನನ್ನ ಆಂತರ್ಯದ ಸೌಂದರ್ಯದಲ್ಲಿ ನಿನಗೋಸ್ಕರ ನಾನು ಯಾವಾಗ್ಲೂ ತುಡಿತಾ ಇದ್ದೆ. ಬೆಂಕಿಗೆ ಆಹುತಿ ಆಗ್ಬೇಡ, ನಾಳೆ ಬೆಳಿಗ್ಗೆ ಬರ್ತಾನೆ ರಾಮ ಬರ್ತಾನೆ. ಅಲ್ಲೂ ಕೂಡ ಅವಳು ಬಂದಿರೋದು ಭರತನನ್ನ ಉಳಿಸೋಕೆ ಅಷ್ಟೇ ಹೊರತು ಇನ್ನೇನು ಬೇರೆ ಕಾರಣದಿಂದ. ಹಾಗೆ ಮಂಥರೆಯ ಆ ಪ್ರೇಮ ಭೈರವ ಭೈರವಿ ಅಂತ ಹೇಳ್ಬೇಕಾದ್ರೆ ಮಂಥರ ಭರತನ ಮೇಲೆ ಅವಳಿಗಿದ್ದ ಆ ಪ್ರೀತಿಯ ಗಾಢತೆಯನ್ನ ನಾವು ಗಮನಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಕುವೆಂಪು ಅವರು ಪ್ರೇಮ ಭೈರವಿ ಅಂತ ಕರೀತಾರೆ. ಭರತನ ಮೇಲಿದ್ದ ಪ್ರೀತಿ ಮತ್ತು ಪ್ರೇಮದ ಭೈರವಿ. ಸರ್, ಬಹುಶಃ ಆ ಚಾಪ್ಟರ್ ನಾವು ಸಪರೇಟ್ ಆಗಿ ನೋಡೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಮಮತೆಯ ಸುಳಿ ಮಂಥರೆ ತುಂಬಾ ಒಂಥರ ಟರ್ಮಾಯಿಲ್ ಅಂತೀವಲ್ಲ, ಆ ತರದ ಒಂದು. ಮತ್ತು ಹಾಗೂ ಅವಳು ಸಾಯೋದು, ಯಾರು ಮಂಥರೆ. ಹೌದು, ಅಗ್ನಿ ಯಾತ್ರೆ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ಅಗ್ನಿ ಯಾತ್ರೆ, ಬೆಂಕಿ ಕಡೆಗೆ ಅವಳು ಯಾತ್ರೆಗೆ ಹೋಗ್ತಾರೆ. ಓಕೆ, ಸೊ ಅದನ್ನ ನಾವು ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ ಸರ್, ಆಗ್ಬಹುದಲ್ಲ? ಖಂಡಿತ. ಸ್ನೇಹಿತರೆ, ಮಮತೆ ಎಷ್ಟು ಗಾಢವಾಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಮಂಥರೆಯ ಪಾತ್ರವನ್ನ ನಾವು ರಾಮಾಯಣ ದರ್ಶನಂನಲ್ಲಿ ಖುದ್ದಾಗಿ ಕೂತು ನೋಡ್ಬೇಕು, ಅಷ್ಟು ಅದ್ಭುತವಾಗಿದೆ. ಇದರ ಮುಂದಿನ ಹಂತ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಕುತೂಹಲ ಹಾಗೆ ಇರ್ಲಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತಷ್ಟು ಮಂಥರೆಯ ವಿಚಾರವನ್ನ ಮಂಡಿಸ್ತೀವಿ. ನಮ್ ಜೊತೆಯಾಗಿರಿ, ಕೇಳ್ತಾ ಇರಿ. ಇದು ದರ್ಶನಂಗೆ ದರ್ಪಣ. thank you